ನಮಸ್ತೆ ವೀಕ್ಷಕರೇ, ನಾವಿರೋದು ಜನಗಳಿಗೆ ಒಂದು ಸಾಫ್ಟ್ವೇರ್ ಎಂಪ್ಲಾಯ್ಸೇ ಆಗಲಿ, ಒಂದು ಬಿಸ್ನೆಸ್ ಪೀಪಲ್ಸೇ ಆಗಲಿ, ಯಾರಿಗೇ ಆಗಲಿ ಗೇಟೆಡ್ ಕಮ್ಯುನಿಟಿ ಅಂತ ಯಾವುದೇ ಒಬ್ಬರು ಬಿಲ್ಡರ್ ಆಗಲಿ, ಸೋ ಬಿಲ್ಡರ್, ಈಗ ಇವರೊಬ್ಬರೇ ಇದೊಂದೇ ಬಿಲ್ಡರ್ ಮಾಡ್ತಾರೆ ಇನ್ನೊಬ್ರು ಮಾಡ್ತಾರೆ ಅಂತಲ್ಲ. ಇಲ್ಲಿ ಯಾವುದೇ ಬ್ಯಾಂಗ್ಳೂರಲ್ಲಿ ಯಾವುದೇ ಗೇಟೆಡ್ ಕಮ್ಯುನಿಟೀಸ್ ಇಲ್ಲ. ವಿಲ್ಲಾ ಪ್ಲಾಟ್ಸ್ ಅಂತ ಯಾವ ಪ್ರಾಪರ್ಟಿನ ಲೇಔಟ್ ಅಪ್ರೂವಲ್ ತೊಗೊಂಡು ಬೈಯಪ್ಪ ಆಗಲಿ, BMRD ಆಗಲಿ, STR ಆಗಲಿ, BMICP ಆಗಲಿ, ಯಾವುದೇ ಅಥಾರಿಟಿ ಆಗಲಿ ಯಾವುದೇ ಒಂದು ಗೇಟೆಡ್ ಕಮ್ಯುನಿಟಿ ಇರಲ್ಲ. ಯಾಕೆ ಅಂದರೆ ಇದು ಏನಪ್ಪ ನಾಮ್ಸ್ ಅಂದರೆ 45% ಲ್ಯಾಂಡ್ ಬಂದು ಗೌರ್ಮೆಂಟಿಗೆ ನಾವು ಬರೆದು ಕೊಟ್ಟ ಮೇಲೆ ನಮಗೆ ಲೇಔಟ್ ಪ್ಲಾನ್ ಅಪ್ರೂವಲ್ ಸಿಗೋದು. ಇದರಲ್ಲಿ ಏನಾಗುತ್ತೆ, ಅದರಲ್ಲಿ ಮೊದಲೇ ಯಾವುದೋ ಅಕ್ಕಪಕ್ಕ ಲೇಔಟ್ ಆಗಿದೆ ಅಂತಂದರೆ ಆ ಲೇಔಟ್ಗೆ ರೋಡ್ ಅವ್ರು ಫಾರ್ಮೇಷನ್ ಮಾಡಿದ ಆಲ್ರೆಡಿ ರೋಡ್ ಆಗಿದ್ರೆ ನಮ್ಮ ಲೇಔಟಿಂದ ರೋಡ್ ಕನೆಕ್ಟ್ ಮಾಡಲೇಬೇಕಾಗತ್ತೆ. ಇಲ್ಲಿ ಬನ್ನಿ ನಾನು ತೋರಿಸ್ತೀನಿ ಏನಪ್ಪ ಅಂತಂದರೆ ಈ ಲೇಔಟಲ್ಲಿ ಏನು ಮಾಡಿದ್ದಾರೆ ತೋರಿಸೋದು. ಜನಗಳಿಗೆ ಹೇಳೋದಕ್ಕೆ ಮಾತ್ರ ಇದು ಗೇಟೆಡ್ ಕಮ್ಯುನಿಟಿ, ನಮಗೆ ಲೇಔಟ್ಗಳು ಯಾರು ಎಂಟ್ರಿ ಇಲ್ಲ ಅಂತ ಹೇಳ್ತಾರೆ. ಇದು ಕಾಂಪೌಂಡ್ ಕಟ್ಟಿದ್ದಾರೆ. ಆದರೆ ಇದು ಲೇಔಟ್ ಪ್ಲಾನಲ್ಲಿ ಏನಿದೆ, ಲೇಔಟ್ ಪ್ಲಾನಲ್ಲಿ ಬಂದು ಇದು ರೋಡು ಆ ಕಡೆ ಬಂದು ಟೆಲಿಕಾಂ ಲೇಔಟ್ ಅಂತ ಒಂದು ಲೇಔಟ್ ಆಗಿದೆ. ಆ ಲೇಔಟ್ಗೂ ಈ ಲೇಔಟ್ಗೂ ಕನೆಕ್ಟಿಂಗ್ ರೋಡ್ ಇದು. ಯಾವುದನ್ನು ಕೂಡ ಕ್ಲೋಸ್ ಮಾಡಿ ಕಾಂಪೌಂಡ್ ಕಟ್ಟುವ ಹಾಗೆ ಇಲ್ಲ. ಈಗ ಭಯಪದವರೇ ಆಗಲಿ ಯಾರೇ ಆದರೂ ಕೂಡ ರಿಲೀಸ್ ಆರ್ಡರ್ ಕೊಡೋದೇ ತಪ್ಪು. ಅವ್ರೇನು ಹೇಳ್ತಾರೆ, ರಿಲೀಸ್ ಆರ್ಡರ್ ಕೊಟ್ಟಾಗ ಕಾಂಪೌಂಡ್ ಕಟ್ಟಿರಲಿಲ್ಲ ಆಮೇಲೆ ಕಟ್ಟಿದ್ದಾನೆ ಅಂತ ಹೇಳ್ತಾರೆ. ಆದರೆ ಬಿಲ್ಡರ್ಸ್ಗಳು ಏನು ಮಾಡ್ತಾರೆ, ಫಸ್ಟೇ ಕಾಂಪೌಂಡ್ ವಾಲ್ ಕಟ್ಟಿ ಜನಗಳಿಗೆ ಮಾರಿ ಈ ಥರ ಮಾಡ್ತಾರೆ. ನೀವು ಯಾವುದೇ ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕಾದ್ರೂ ಕೂಡ ಅಕ್ಕಪಕ್ಕ ಲೇಔಟ್ಸ್ಗಳು ಏನಿದೆ, ನಿಮ್ಗೇನಾದ್ರು ರೋ ಹೌಸಸ್ ಅಂತ ತಗೊಂಡ್ರು ಮಾತ್ರ ಒಂದು ಪ್ರಾಪರ್ಟಿ ಒಂದು ಸರ್ವೆ ನಂಬರಲ್ಲಿ ರೋ ಹೌಸಸ್ಸು ವಿಲ್ಲಾಸ್ ಮಾಡಿ ಇಂಡಿವಿಜುವಲ್ ರೋ ಹೌಸಸ್ ಕಟ್ಟಿ ವಿಲ್ಲಾಸ್ ಕಟ್ಟಿ ಮಾಡಿದ್ರು ಮಾತ್ರ ಅದು ಮಾತ್ರ ಗೇಟೆಡ್ ಕಮ್ಯುನಿಟಿ ಇರುತ್ತೆ. ಇಲ್ಲಿಗೆ ಬಂದಾಗ ಏನಾಗುತ್ತೆ, ನಿಮಗೆ ಇದು ಬಂದು 60 ಫೀಟ್ ರೋಡು. ಈ 60 ಫೀಟ್ ರೋಡ್ ಬಂದು ನಮ್ದು ಪ್ರೈವೇಟ್ ಲೇಔಟು. ಈ ಪ್ರೈವೇಟ್ ಲೇಔಟ್ ಬ್ರ್ಯಾಂಡ್ ಮೆನ್ಷನ್ ಮಾಡೋದು ಬೇಡ, ಎಲ್ಲ ಬ್ರ್ಯಾಂಡ್ ಮಾಡ್ತಾ ಇರೋದು ಹಾಗೇನೆ. ಇದು ಪ್ರೈವೇಟ್ ಲೇಔಟು. ಇಲ್ಲೊಂದು ಫುಟ್ಪಾತ್ ಮಾಡ್ಕೊಂಡಿದ್ದಾರೆ. ಫುಟ್ಪಾತ್ ತೋರಿಸಿ, ಇಲ್ಲಾಗೆ ಫುಟ್ಪಾತ್ ಮಾಡಿದ್ದಾರೆ. ರೋಡನ್ನ ಎಂಡ್ ಮಾಡಿದ್ದಾರೆ. ರೋಡನ್ನ ಎಂಡ್ ಮಾಡಿ ಇಲ್ಲಿ ಡ್ರೈವೇ ಥರ ವಾಕಿಂಗ್ ಡ್ರೈವೇ ಕೊಟ್ಟಿದ್ದಾರೆ. ಒಂದು ಕಾಂಪೌಂಡ್ ವಾಲ್ ಕಟ್ಟಿದ್ದಾರೆ. ಆ ಸೈಡ್ ಬಂದ್ರೆ ನಿಮಗೆ ಸಪ್ರೇಟ್ ಟೆಲಿಕಾಂ ಲೇಔಟ್ ಅಂತ ಇದೆ. ಅದು ಅವತ್ತಿನ ಕಾಲದಲ್ಲೇ ಫಾರ್ಮೇಷನ್ ಆಗಿದೆ, ಮೊದಲೇ ಫಾರ್ಮೇಷನ್ ಆಗಿರೋದ್ರಿಂದ ಈ ರೋಡು ಆ ರೋಡು ಕನೆಕ್ಟ್ ಮಾಡಬೇಕು. ನಮ್ಮ ಬಿಲ್ಡರ್ಸ್ ಏನು ಮಾಡಿದ್ದಾರೆ, ಮಿಚ್ಚ ಹಾಕಿ ಇದು ಮಾಡ್ತಾರೆ. ನಿಮ್ಗಳಿಗೆಲ್ಲ ಆ ಕಡೆ ಲೇಔಟ್ ಬಂದು 3,000, ಈ ಸೈಡ್ ಬಂದು 10,000. ನಿಮ್ಮನ್ನು ಮೋಸ ಮಾಡ್ತಾ ಇದ್ದಾರೆ, ಮೂರ್ಖರು ಮಾಡ್ತಾ ಇದ್ದಾರೆ. ಯಾರು ಮೂರ್ಖರಾಗ್ಬಿಡಿ. ಪ್ರಾಪರ್ಟಿ ಪರ್ಚೇಸ್ ಮಾಡೋದಕ್ಕೆ ಮುಂದೆ ಎಲ್ಲ ಝೋನಿಂಗ್ ರೆಗ್ಯುಲೇಷನ್ಸು ಒಂದೇ ಇರುತ್ತೆ. ಬೈಯಪ್ಪ ಅಪ್ರೂವ್ಡ್ ಲೇಔಟ್ ಅಂದರೆ BMRD ಅಪ್ರೂವ್ಡ್ ಲೇಔಟ್ ಆಗಲಿ, STR ಅಪ್ರೂವ್ಡ್ ಲೇಔಟ್ ಆಗಲಿ ಒಂದೇ ವಿಷಯ. ದೆರ್ ಇಸ್ ನೋ ಗೇಟೆಡ್ ಕಮ್ಯುನಿಟಿ. ನೀವೆಲ್ಲರೂ ಕೂಡ ಒಂದೇ. ಇದು ನಾಳೆ ಬೆಳಿಗ್ಗೆ ಆ ಕಡೆ ಮಂದಿ ಕ್ವಶನ್ ಮಾಡಿದಾಗ ಇನ್ನೊಬ್ರು ಮಾಡಿದಾಗ ಹೊಡೆದಾಕ್ಬೇಕು. ಇದು ಯಾವುದೋ ಅಥಾರಿಟಿ ಕ್ವಶನ್ ಮಾಡ್ತಾ ಇಲ್ಲ, ಜನಸಾಮಾನ್ಯರು ಕ್ವಶನ್ ಮಾಡ್ತಾ ಇಲ್ಲ. ನಿಮಗೆ ಯಾರು ಆ ಸೈಡ್ ಲೇಔಟಲ್ಲೂ ನಾಳೆ ಎಲ್ಲ ಇವತ್ತೆಲ್ಲ ಗೌರ್ಮೆಂಟ್ ರೋಡನ್ನು ಯಾರು ಎಂಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಕಾಂಪೌಂಡ್ಸ್ಗಳೆಲ್ಲ ತೆರವುಗೊಳಿಸಿ ಎಲ್ಲ ಸಾರ್ವಜನಿಕರು ಒಂದೇ ಅನ್ನೋ ಥರ ಮಾಡಬೇಕು. ನಿಮ್ಮ ಅಕ್ಕಪಕ್ಕದ ಲೇಔಟ್ಗಳು ಯಾರೋ ಒಬ್ಬರು ಕೂಡ ಕಾಂಪೌಂಡ್ ಕಟ್ಟಿ ಈ ಥರ ಕ್ಲೋಸ್ ಮಾಡ್ಕೊಂಡಿದ್ರೆ ಏನಾಗುತ್ತೆ, ಅಕ್ಕಪಕ್ಕ ಎಲ್ಲ ಲೇಔಟ್ಸು ಅಷ್ಟೇ ಪ್ರೈವೇಟ್ ಲೇಔಟ್ಸ್ಗಳು. ನಮ್ಮದು ಗೇಟೆಡ್ ಕಮ್ಯುನಿಟಿ ಅದನ್ನು ತೋರಿಸೋದಕ್ಕೋಸ್ಕರ ಕಾಂಪೌಂಡ್ ಕ್ಲೀನಾಗಿ ಕಟ್ಬಿಟ್ಟಿರ್ತಾರೆ. ಈ ಕಾಂಪೌಂಡ್ಸ್ ಎರಡು ನಿಮ್ಮದು ಲೇಔಟ್ ಪ್ಲಾನ್ ಕಂಪೇರ್ ಮಾಡಿ, ನಿಮ್ಮ ಲೇಔಟ್ ಪ್ಲಾನ್ ಕಂಪೇರ್ ಮಾಡೋದು ರೋಡ್ ಇರುತ್ತೆ. ರೋಡಿಗೆ ತೊಗೊಂಡೋಗಿ ನೀವು ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಈ ಥರ ನಮ್ಗೆ ರೋಡು ನಾವು ಮುಚ್ಚ ಹಾಕಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರೆ ನಿಮ್ಮ ರೋಡ್ ಓಪನ್ ಮಾಡಿಕೊಡ್ತಾರೆ. ಇದನ್ನು ಯಾರು ನಿಲ್ಲಿಸ್ಬೇಡಿ, ನಿಮ್ಮ ಹಕ್ಕು ಇದು. ಗೌರ್ಮೆಂಟ್ ರೋಡನ್ನ ಇದು ನನ್ನ ಲೇಔಟ್ ರೋಡು, ಇದು ಇನ್ ಲೇಔಟ್ ರೋಡು ಅಂತ ಯಾರು ತಡೆಯೋದಿಕ್ಕಾಗಲ್ಲ. ಎಲ್ಲಾದು ಕೂಡ ಗೌರ್ಮೆಂಟ್ ಅಪ್ರೂವ್ಡ್ ಲೇಔಟ್ಸ್ ಅಂತಂದ್ರೆ ರೋಡ್ ಎಲ್ಲ ಒಂದೇ. ಇಲ್ಲಿರೋ ಜನಸಾಮಾನ್ಯರು ಅವ್ರು ಒಬ್ಬರೇ, ಅಲ್ಲಿರೋ ಜನಸಾಮಾನ್ಯರು ಒಬ್ಬರೇ. ಇವರೆಲ್ಲ ಪಂಚಾಯತಿಗೆ ಟ್ಯಾಕ್ಸ್ ಕಟ್ಟೋದು ಸ್ಕ್ವೇರ್ ಫೀಟ್ ವೈಸೇ ಹೊರತು ಹಿಂಗೆ ಈ ಲೇಔಟಲ್ಲಿ ಇದೆಯಾ ಈ ಲೇಔಟಲ್ಲಿ ಇದೆಯಾ ಅಂತ ಯಾರೋ ಟ್ಯಾಕ್ಸ್ ಕಟ್ಟೋಲ್ಲ. ಅದಕ್ಕೋಸ್ಕರ ಪ್ರಜಾಕರಣ ಚಾನಲ್ ಫಾಲೋ ಮಾಡ್ತಾ ಇರಿ. ನಮಸ್ತೆ.